ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಫಸ್ಟ್ ರೆಸಿಪಿ ಹೀರೆಕಾಯಿ ಎಣ್ಗಾಯಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಸೊ ಫಸ್ಟ್ ಹೀರೆಕಾಯಿ ಮ್ಯಾಲಿಂದ ಎಲ್ಲ ಸೊಪ್ಪಿ ತೆಗೆದ 4 ಕಡೆ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಹೆಂಗೆ ಕಟ್ ಮಾಡ್ಕೊಳತ್ತೀನಂತ. ಆ ರೀತಿ ಕಟ್ ಮಾಡ್ಕೊರಿ. ಆಮೇಲೆ ಶೇಂಗಾನ ಹುರಿದು ಇಟ್ಕೊಂಡೀನಿ ಆರಾಕ. ಮತ್ತು ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಕಟ್ ಮಾಡ್ಕೊಳತ್ತೀನಿ ಮತ್ತು ಒಂದು ಈರುಳ್ಳಿ ಕಟ್ ಮಾಡ್ಕೊಳತ್ತೀನಿ. ಅದಾಗಿಂದ ಇವೆರಡೂ ಒಂದು ಪ್ಯಾನ್ ಒಳಗೆ ಚೂರು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಹುರಿದು ಎತ್ತಿಟ್ಕೊಳಕತ್ತೀನಿ. ಸೊ ಇದಾದಮೇಲೆ ನಾವು ಶೇಂಗಾನ ಮಿಕ್ಸಿಗೆ ಮಾಡ್ಕೋಬೇಕು. ಸೊ ಫಸ್ಟ್ ಶೇಂಗಾ ತೊಗೊಂಡು ಅದನ್ನು ಒಂಚೂರು ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬಂದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅದಾದಮೇಲೆ ಅದಕ್ಕೆ ಒಂಚೂರು ಕೊತ್ತಂಬರಿ ಮತ್ತು ಅದೇನು ಎಣ್ಣೆ ಒಳಗೆ ಹುರಿದಿಟ್ಕೊಂಡಿದ್ನಲ್ಲ ಕೊತ್ತಂಬರಿ, ಟೊಮೆಟೊ ಮತ್ತು ಈರುಳ್ಳಿ ಅವು ಎರಡೂ ಹಾಕಿ ಎರಡು ಎಸಳ ಬೆಳ್ಳುಳ್ಳಿ ಹಾಕಿ ಅವನ್ನೆಲ್ಲ ಮಿಕ್ಸರ್ ಮಾಡ್ಕೊಂಡು ಎತ್ತಿಟ್ಕೊಂಡೆ ಇವಾಗ. ಸೊ ಈಗ ಒಂದು ಹಾಫ್ ಈರುಳ್ಳಿ ಐತಿ, ಕೊತ್ತಂಬರಿ ಐತಿ, ಇದು ಒಗ್ಗರಣೆಗೆ. ಒಂದು ಖಾಲಿ ಬಾಂಡೆ ತೊಗೋರಿ. ಅದಕ್ಕೆ ಏನು ನೀವು ರುಬ್ಬಿಟ್ಕೊಂಡಿರೋದು ಮಸಾಲ ಐತಲ್ಲ ಅದನ್ನು ಹಾಕೊಳತ್ತೀನಿ ನಾ ಇಲ್ಲಿ. ಇದಕ್ಕೆ ನಂಗೆ ರುಚಿಗೆ ಎಷ್ಟು ಬೇಕಲ್ಲ, ನಂಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಖಾರ ಹಾಕೊಳತ್ತೀನಿ ಇಲ್ಲೇ. ಆ್ಯಂಡ್ ಅದಕ್ಕೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೀನಿ. ಎರಡೂ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಂಬಿಡ್ರಿ. ಒನ್ಸ್ ಮಿಕ್ಸ್ ಆಗಿಂದ ಇವೇನು ಹೀರೆಕಾಯಿ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ 4 ಕಡೆ, ಅದಕ್ಕೆ ಅದ್ರ ಒಳಗೆ ಅದು ಮಸಾಲೆನ ತುಂಬ್ಕೋಬೇಕು. ನಾ ಇಲ್ಲಿ ತೋರಿಸ್ಕೊಡತ್ತೀನಿ ನೋಡ್ರಿ. ಆ ರೀತಿ ನೀಟಾಗಿ ಎಲ್ಲ ಹೀರೆಕಾಯಿ ಒಳಗೂ ಅದನ್ನು ತುಂಬ್ಕೋಬೇಕು ಮಸಾಲೆ. ಅದಾದಮೇಲೆ ಒಂದು ಬಾಳದೆ ಇಟ್ಕೋಬೇಕು. ಒಂದು ಬಾಳದೆ ಇಟ್ಕೊಂಡಿನಿ ನಾನಿಲ್ಲಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋರಿ. ಎಣ್ಣೆ ಹಾಕೊಂಡ್ಮೇಲೆ ಅದಕ್ಕೆ ಆದಿಂದ ಅದಕ್ಕೆ ಒಂದು ಹಾಫ್ ಈರುಳ್ಳಿ ಏನು ಎತ್ತಿಟ್ಟಿದ್ವಲ್ಲ ಅದನ್ನು ಹಾಕ್ಬೇಕು ಇವಾಗ. ಹಾಕಿ ನೀಟಾಗಿ ಅದನ್ನು ಲೈಕ್ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನೀವು ರೋಸ್ಟ್ ಮಾಡ್ಕೊರಿ ಎಣ್ಣೆ ಒಳಗೆ. ಒನ್ಸ್ ಅದು ಆಯ್ತಂದ್ರೆ ಈಗೇನು ಹೀರೆಕಾಯಿ ಎಲ್ಲ ತುಂಬಿಟ್ಟಿರ್ತೀವಲ್ಲ ಮಸಾಲೆ, ಅವನ್ನ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಈಗ ನೋಡ್ರಿ ನೀವು ಒಂದೊಂದು ನಾನು ಎಲ್ಲನೂ ಅದು ಎಣ್ಣೆ ಒಳಗೆ ಹಾಕ್ಕೊಳತ್ತೀನಿ. ಸೊ ಹಿಂಗೆ ಹಾಕ್ಕೊಂಡ್ಮೇಲೆ ಅದನ್ನು ನೀಟಾಗಿ ಒಂಚೂರು ಎಣ್ಣೆ ಒಳಗೆ ಅದನ್ನು ಬೇಯಿಸಾಕ ಬಿಡ್ಬೇಕು. ಅದಾಗಿಂದ ಮತ್ತು ಒಂದು ಸ್ವಲ್ಪ ಹೊತ್ತಾದಮೇಲೆ ಈಗ ಒಂದು ಕಡೆ ಅದು ನೀಟಾಗಿ ಎಣ್ಣೆ ಒಳಗೆ ಹೊಂದ್ಕೋತೈತಿ. ಅದಾಗಿಂದ ನಾವು ಸೇಮ್ ಅವೆಲ್ಲ ಏನು ಹೀರೆಕಾಯಿ ತುಂಬಿರ್ತೀವಲ್ಲ ಮಸಾಲೆ, ಅದನ್ನು ನೀವು ಇನ್ನೊಂದು ಕಡೆ ಟರ್ನ್ ಮಾಡ್ಕೋಬೇಕು. ಸೊ ಒಂದು ಕಡೆ ನೀಟಾಗಿ ಬೇಯಲಿ ಅಂತ ನಾನು ಬಾಳ್ದಿ ಮುಚ್ಚಿ ಇಟ್ಟೀನಿ. ಸೊ ಇವಾಗ ತೆಗೆದ್ಬಿಟ್ಟು ಅದನ್ನು ಇನ್ನೊಂದು ಕಡೆ ರೊಟೇಟ್ ಮಾಡ್ಕೋತೀನಿ. ಒಂದು ಸ್ಪೂನ್ ತೊಗೊಂಡು ನೀವು ರೊಟೇಟ್ ಮಾಡ್ಕೋಬೇಕು. ನಾ ಇಲ್ಲಿ ಹೆಂಗೆ ಮಾಡ್ಕೊಳತ್ತೀನಲ್ಲ ಹಂಗೆ ನೀಟಾಗಿ ಅದನ್ನು ಇನ್ನೊಂದು ಕಡೆ ಫ್ಲಿಪ್ ಮಾಡ್ಕೊಂಡ್ಬಿಟ್ಟು ಆ ಸೈಡನ್ನು ನೀಟಾಗಿ ಹೀರೆಕಾಯಿ ಬೇಯಿಸ್ಕೋಬೇಕು. ಸೊ ಒನ್ಸ್ ಇದೆಲ್ಲ ಇದಾಗಿಂದ ನಾವು ಮತ್ತೆ ತಿರ್ಗಾ ಬಾಳ್ದಿದ ಮುಚ್ಚಿ ಎತ್ತಿಡಬೇಕು. ಅದು ಒಂದು 2-3 ನಿಮಿಷ ಬಿಡ್ರಿ. ಅದಾಗಿಂದ ನೀಟಾಗಿ ಹೀರೆಕಾಯಿ ಎರಡೂ ಸೈಡ ನಮ್ದು ಬೆಂದಿರ್ತೈತಿ ಈಗ ಎಣ್ಣೆ ಒಳಗೆ. ಅದಾಗಿಂದ ಒಂಚೂರು ಅದನ್ನು ಚೆಕ್ ಮಾಡ್ಕೊರಿ ನೀಟಾಗಿ ಬೆಂದೈತೋ ಇಲ್ಲೋ ಅಂಥೇಳಿ. ಸೊ ಇವಾಗ ನಂದು ಆಲ್ಮೋಸ್ಟ್ ಆಯಿಲ್ ಒಳಗೆ ಎರಡೂ ಕಡೆ ಇದಾಗೈತಿ. ಈಗೇನು ರೆಸ್ಟ್ ಅದು ಮಸಾಲ ಉಳಿದಿತ್ತಲ್ಲ ಆ ಮಸಾಲಾನ ಇವನ್ನೆಲ್ಲ ಒಂಚೂರು ಸೈಡ್ ಸರಗಿಸ್ತೀನಿ. ಅದನ್ನು ಆಯಿಲ್ ಒಳಗನ ಆ ಮಸಾಲನೂ ಹಾಕ್ಬಿಟ್ಟು ಅದು ಒಂಚೂರು ಎಣ್ಣೆ ಒಳಗೆ ಮಿಕ್ಸ್ ಆಗ್ಬೇಕು. ಮತ್ತು ಹಸಿದೇನು ಸ್ಮೆಲ್ ಇರ್ತೈತಲ್ಲ ಅದು ಹೋಗ್ಬೇಕು. ಈ ಥರ ಮಾಡ್ಕೊರಿ. ಮತ್ತು ನೀವು ಬೇರೆ ಬಾಂಡೆ ತೊಗೊಂಡು ಅದ್ರೊಳಗೆ ಮಾಡೋದು ಸುಮ್ಮನೆ ಅದೆಲ್ಲ ಲೈಕ್ ಜಾಸ್ತಿ ಟೈಮ್ ಕನ್ಸ್ಯೂಮಿಂಗ್. ಬೆಟರ್ ನೀವು ಬಾಳ್ದಿ ಒಳಗೆ ಒಂದು ಸೈಡ್ಗೆ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊರಿ. ಸೊ ಈಗ ನಾನು ಲಿಡ್ ಮುಚ್ಚಿಬಿಟ್ಟು 1 to 3 ಮಿನಿಟ್ಸ್ ಬಿಡ್ತೀನಿ. ಇವಾಗ ನಾನು ಮಸಾಲೆ ಅದನ್ನು ನೀಟಾಗಿ ಅದೇನು ಹೀರೆಕಾಯ್ದು ಎಣ್ಗಾಯಿ ಇತ್ತಲ್ಲ ಅದ್ರ ಒಳಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನಿಮಗೇನಾರೆ ಹಿಂಗೆ ಇಷ್ಟ ಕನ್ಸಿಸ್ಟೆನ್ಸಿ ಬೇಕಂದ್ರೆ ಹಿಂಗೆ ಮೇಂಟೈನ್ ಮಾಡಿರಿ. ಇನ್ ಕೇಸ್ ನಿಮಗೆ ಬೇಡ ಅಂತಂದ್ರೆ ಒಂಚೂರು ನೀರು ಹಾಕೋರಿ. ಈ ಟೈಮ್ ಒಳಗೆ ನಾನು ಒಂಚೂರು ನನಗೆ ಉಪ್ಪು ಕಡಿಮೆ ಅನಿಸಿತ್ತು. ಸೊ ನಾನು ಒಂಚೂರು ಉಪ್ಪು ಬೆರೆಸ್ಕೊಂಡೀನಿ. ಅದಾದಮೇಲೆ ಅದೇನು ಮಿಕ್ಸರ್ ಮಾಡಿ ಇದು ಮಸಾಲೆ ಏನು ಕಲಸಿಟ್ಟಿರ್ತೀವಲ್ಲ ಆ ನೀರನ್ನು ಇಲ್ಲಿ ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆ ನೀರ ನಾ ಬಾಳ್ದಿಗೆ ಹಾಕ್ಕೊಳತ್ತೀನಿ. ಹಿಂಗೆ ಇದಾಗಿಂದ ಹೀರೆಕಾಯಿನ ನೀಟಾಗಿ ಬೇಯಾಕ್ಬಿಡ್ರಿ ಇವಾಗ.
ನಿಮಗೆ ಇನ್ನೊಂದು ಚೂರು ನೀರು ಹಾಕೋಬೇಕು ಅಳಕ್ಕೆ ನಡಿತೈತಂದ್ರೆ ಇನ್ನೊಂದು ಚೂರು ನೀರು ಹಾಕೋರಿ, ಇಲ್ಲ ಅಂದ್ರೆ ನಡಿತೈತೆ. ನನಗೆ ಇನ್ನೊಂದು ಚೂರು ನೀರು ಬೇಕು, ಸ್ವಲ್ಪ ನಾನು ಗ್ರೇವಿ ಜಾಸ್ತಿ ಬೇಕಂಥೇಳಿ ನಾನು ಇನ್ನೊಂದು ಚೂರು ನೀರು ಹಾಕೋತೀನಿ. ಮತ್ತೊಂದು ಚೂರು ಈ ಟೈಮ್ ಒಳಗೆ ಕೊತ್ತಂಬರಿ ಹಾಕೊಳ್ಳೋದಿದ್ರು ನೀವು ಹಾಕೋಬೋದು. ಸೊ ಇಷ್ಟು ಆದ್ರೆ ನಮ್ದು ಹೀರಿಕಾಯ್ದ ಎಣ್ಗಾಯಿ ರೆಡಿ ಆಗ್ತೈತಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೀರಿಕಾಯಿ ಎಣ್ಗಾಯಿ ಪಲ್ಯ ಎಷ್ಟು ಚಲೋ ಆಗೈತಿ ಅಂಥೇಳಿ. ಮಸ್ತ್ ಆಗ್ತೈತಿ, ಒಂದು ಸರಿ ಟ್ರೈ ಮಾಡಿ ನೋಡ್ರಿ. ನಮ್ಮ ಕಡೆ ಅಂತೂ ಇದು ಭಾಳ ಮಾಡ್ತೀವಿ ನಾವು. ಇದು ರೊಟ್ಟಿ ಜೊತೆನೂ ಭಾಳ ಚಲೋ ಆಗ್ತೈತಿ, ಚಪಾತಿ ಜೊತೆನೂ ಚಲೋ ಆಗ್ತೈತಿ, ರೈಸ್ ಜೊತೆನೂ ಗ್ರೇವಿ ಹಚ್ಕೊಂಡು ತಿನ್ಬೋದು. ಇಲ್ಲೇನು ಫೋಟೋ ಹಾಕಿನ್ಲ, ಇವ್ರ ಸುನೀಲ್ ಅಂಥೇಳಿ, ಇವರ ಗ್ರೇಟ್ ಇಂಡಿಯನ್ ಫುಟ್ಬಾಲ್ ಟೀಮ್ದ ಕ್ಯಾಪ್ಟನ್, ಮಾಜಿ ಕ್ಯಾಪ್ಟನ್. ಸೊ ಇವತ್ತು ಇನ್ಫೋಸಿಸ್ ಕ್ಯಾಂಪಸ್ಸಿಗೆ ಫಾರ್ AFE ಅವಾರ್ಡ್ ಫಂಕ್ಷನಿಗೆ ಆ್ಯಸ್ ಅ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ರು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅವ್ರದ್ದು ಇಂಟ್ರೊಡಕ್ಷನ್ದು ವಿಡಿಯೋದ ಕ್ಲಿಪ್ ನಾನು ವಿಡಿಯೋ ಮಾಡ್ಕೊಂಡು ಬಂದು ಇಲ್ಲಿ ಆ್ಯಡ್ ಮಾಡೀನಿ. ಸೊ ಇವ್ರಿಗಂತೂ ಇನ್ಫೋಸಿಸ್ ಒಳಗೆ ಆಯ್ತು ಹೊರಗಾಯ್ತು ಇಷ್ಟು ಫ್ಯಾನ್ ಬೇಸ್ ಐತಿಲ್ಲ. ಅವ್ರದ್ದು ಜಸ್ಟ್ ವಿಡಿಯೋ ಕ್ಲಿಪ್ಪಿಗೆ ಎಷ್ಟು ಜನ ಚೀರಾಕತ್ತಿದ್ರಂದ್ರೆ ಬಿಟ್ಟಿದ್ರೆ ಅಲ್ಲಿ ಸ್ಟೇಜ್ ಮೇಲೆ ಹೋಗಿ ಅವ್ರ ಜೊತೆ ಸೆಲ್ಫಿನ ತಕ್ಕೋತಿದ್ರು ಮಂದಿ, ಅಷ್ಟು ಜೋರು ಚೀರಾಕತ್ಬಿಟ್ಟಿದ್ರು. ಆ್ಯಂಡ್ ಅವರು ತಮ್ಮದು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೊಂಡ್ರು ನಮ್ಮ ಜೊತೆ. ಮತ್ತು ಹೆಂಗೆ ಗೆದ್ದಾಗ ಅವ್ರು ಅದನ್ನ ತಲೆಗೇರಿಸ್ಕೊಳ್ಳಾರ್ದ, ಸೋತಾಗ ಕುಗ್ಲಾರ್ದ, ಹೆಂಗೆ ಕಾನ್ಸ್ಟಂಟಾಗಿ ಲೈಕ್ ಯಾವುದನ್ನು ಅತಿಯಾಗಿ ತಗೊಳ್ಳಾರ್ದಂಗೆ ಹೋಗಬೇಕು ಅಂಥೇಳಿ ಭಾಳ ವ್ಯಾಲ್ಯೂಯೇಬಲ್ ಲೈಕ್ ಥಿಂಗ್ಸ್ ಹೇಳಿ ಹೋದ್ರೆ. ಸೊ ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲೇನು ಡ್ಯಾನ್ಸ್ ಮಾಡತ್ತಾರಲ್ಲ, ಇವರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ತೋರಂತ ಅವ್ರನ್ನ ಕರೆಸಿದ್ರು. ಸೊ ನಾವು ಲೇಟಾಗಿ ಹೋಗಿರೋದ್ರಿಂದ ನಮಗೆ ಫುಲ್ ಹಿಂದಿಂದು ಸೀಟ್ ಸಿಕ್ಕಿತ್ತು. ಸೊ ನಮ್ಗೆ ಅಷ್ಟು ನಿಯರಿಂದ ಅವ್ರು ಸುನೀಲ್ ಅವ್ರು ನೋಡೋಕ್ಕಾಗಲಿಲ್ಲ. ಬಟ್ ಸ್ಟಿಲ್ ನಾವು ಅಟೆಂಡ್ ಆದ್ವಿಲ್ಲ, ಅದು ನಮ್ಗೆ ಚಲೋ ಅನಿಸಿತ್ತು. ಇಂಥ ಗ್ರೇಟ್ ಪರ್ಸನ್ಸನ್ನ ಲೈಫ್ ಒಳಗೆ ಒಂದು ಸರಿ ಆದರೂ ಲೈಕ್ ಹತ್ತಿರದಿಂದಾರೆ ನೋಡ್ರಿ, ದೂರದಿಂದಾರೆ ನೋಡ್ರಿ, ಅಟ್ಲೀಸ್ಟ್ ಅವ್ರು ಇರುವಾಗ ಅವ್ರು ನೋಡಿದ್ರೆ ನಾವು ಎಷ್ಟೋ ಕಲಿತೀವಿ, ನಮ್ಮದು ಇದನ್ನು ಮೈಂಡ್ಸೆಟ್ಟು ಚೇಂಜ್ ಆಗ್ತೈತಿ. ಸೊ ಭಾಳ ಲೇಟ್ ಆಗಿತ್ತು. ಸೊ ನಾನು ನಮ್ಮ ಮನೆ ಕಡೆ ಹೊರಟೆ. ಬಾಯ್ ಬಾಯ್ ಆಲ್. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಸಿಗ್ತೀನಂತ. ಬಾಯ್.